ಕೆಟ್ಟ ಕೊಲೆಸ್ಟ್ರಾಲ್ಗೆ ರಾಮಬಾಣವಾಗಿರುವ ಈ 4 ಹಣ್ಣುಗಳು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಅನ್ನು ಕಂಟ್ರೋಲ್ ಮಾಡುತ್ತದೆ ಹಾಗೂ ನಾಡಿಗಳಲ್ಲಿರುವ ಸಂಗ್ರಹವಾದ ಹೊಲಸನ್ನು ಶುದ್ಧೀಕರಿಸುತ್ತದೆ. ಮಾನವ ದೇಹದಲ್ಲಿ LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಎಂಬುದನ್ನು ಆರೋಗ್ಯದ ಶತ್ರು ಎಂದು ಹೇಳಬಹುದು. ಇದು ದೇಹಕ್ಕೆ ಅಗತ್ಯವಿಲ್ಲದ ಕೊಬ್ಬು ತತ್ವಗಳನ್ನು ರಕ್ತದ ಮೂಲಕ ಹತ್ತಿರದ ಅಂಗಾಂಗಗಳಿಗೆ ಕೊಂಡೊಯ್ಯುತ್ತದೆ. ಆದರೆ ಇವು ಸರಿಯಾದ ಪ್ರಮಾಣಕ್ಕಿಂತ ಹೆಚ್ಚು ಆಯಿತು ಎಂದರೆ ದೇಹದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪ್ರಮುಖವಾಗಿ ಈ LDL ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ರಕ್ತನಾಳಗಳ ಅಂತರಾಳದಲ್ಲಿ ನಿಧಾನವಾಗಿ ಜಮಗೊಳ್ಳುತ್ತದೆ. ಇದರಿಂದ ನಾಳಿಗಳ ಗಾತ್ರ ಕುಗ್ಗುತ್ತದೆ ಮತ್ತು ರಕ್ತದ ಹರಿವಿಗೆ ಅಡ್ಡಿಯಾಗುತ್ತದೆ. ಈ ಸ್ಥಿತಿಗೆ ಅಥೆರೋಸ್ಕ್ಲೆರೋಸಿಸ್ ಎಂದು ಹೇಳಲಾಗುತ್ತದೆ. ಇದರ ಪರಿಣಾಮವಾಗಿ ಹೃದಯಕ್ಕೆ ತ್ವರಿತವಾಗಿ ರಕ್ತ ಅಥವಾ ಆಕ್ಸಿಜನ್ ತಲುಪದೆ ಹೃದಯಘಾತ ಅಥವಾ ಬ್ರೇನ್ನಲ್ಲಿ ತಡೆ ಉಂಟಾಗಿ ಸ್ಟ್ರೋಕ್ ಸಂಭವಿಸುವ ಅಪಾಯಗಳು ಬಹಳ ಹೆಚ್ಚಾಗುತ್ತವೆ. ಇದು ಕೇವಲ ಮೆಡಿಕಲ್ ಲೆಕ್ಕಾಚಾರದ ವಿಷಯವಲ್ಲ, ಇದು ನಿಜವಾದ ಜೀವನದ ಕುರಿತು. ಪ್ರತಿ ಹೆಜ್ಜೆಯ ಹಿಂದೆ ಹೃದಯ ಬಡಿತದ ಅರ್ಥವಿದೆ. ನಾವು ಅತಿಯಾದ ತೈಲಯುಕ್ತ ಆಹಾರ, ಪ್ರೊಸೆಸ್ಡ್ ಫುಡ್, ಕಡಿಮೆ ದೈಹಿಕ ಚಟುವಟಿಕೆಗಳು ಮತ್ತು ದುಷ್ಪ್ರಭಾವಿ ಜೀವನ ಶೈಲಿಯಿಂದ ನಮ್ಮ ದೇಹದಲ್ಲಿ LDL ಮಟ್ಟವನ್ನು ದಿನೇ ದಿನೇ ಏರಿಸುತ್ತಿದ್ದೇವೆ. ಆದರೆ ಸೌಭಾಗ್ಯವಶತ್ ಪ್ರಕೃತಿಯಲ್ಲಿಯೇ ನಮಗೆ ಇದಕ್ಕೆ ಪರಿಹಾರಗಳಿವೆ. ಹೌದು ಸ್ನೇಹಿತರೆ, ಕೆಲವು ನೈಸರ್ಗಿಕ ಹಣ್ಣುಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹತೋಟಿಯಲ್ಲಿ ಇಡಲು ಶಕ್ತಿಶಾಲಿಯಾದ ದೈವಿ ಔಷಧಗಳಂತಿವೆ. ಈ ಹಣ್ಣುಗಳು ಕೇವಲ ರುಚಿಕರವಾಗಿಲ್ಲ, ಆದರೆ ಇವುಗಳಲ್ಲಿ ಇರುವ ಆಕ್ಸಿಡೆಂಟ್ಗಳು, ಡೈಟರಿ ಫೈಬರ್, ವಿಟಮಿನ್ಗಳು ಮತ್ತು ನ್ಯಾಚುರಲ್ ಎಂಜೈಮ್ಸ್ಗಳು ರಕ್ತನಾಳಿಗಳನ್ನು ತೊಳೆಯುವಂತೆ ಕಾರ್ಯನಿರ್ವಹಿಸುತ್ತವೆ. ಇವುಗಳು ರಕ್ತದಲ್ಲಿ ಜಮವಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆಯುವಲ್ಲಿ ಸಹಾಯ ಮಾಡುತ್ತವೆ, ಹೊಸ ಕೊಲೆಸ್ಟ್ರಾಲ್ ಸೇರುವಿಕೆಯನ್ನು ತಡೆಯುತ್ತವೆ ಮತ್ತು ಹೃದಯವನ್ನು ಪುನಃ ಶಕ್ತಿವಂತವಾಗಿಸುತ್ತವೆ. ಈ ಹಣ್ಣುಗಳ ವಿಶೇಷತೆ ಏನೆಂದರೆ ಇವು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಲ್ಲವು. ಪ್ರತಿದಿನವೂ ನಮ್ಮ ಆಹಾರದಲ್ಲಿ ಈ ಹಣ್ಣುಗಳನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಾದರೂ ಸೇರಿಸಿದರೆ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಬಹುತೇಕ ಕಡಿಮೆ ಮಾಡಬಹುದು. ಇನ್ನು ಈ ಹಣ್ಣುಗಳನ್ನು ಯಾವುದು ಮತ್ತು ಅವುಗಳನ್ನು ಯಾವ ಸಮಯದಲ್ಲಿ ಹಾಗೂ ಹೇಗೆ ಸೇವಿಸುವುದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏಕೆಂದರೆ ನೀವು ತಿನ್ನುವ ಪ್ರತಿಯೊಂದು ತುತ್ತು ನಿಮ್ಮ ಹೃದಯದ ಭದ್ರತೆಗೆ ಆಗಬಹುದು. 1. ಹುಳಿ ಹಣ್ಣುಗಳು ಅಂದರೆ ಸಿಟ್ರಸ್ ಹಣ್ಣುಗಳು. ನಮ್ಮ ದೈನಂದಿನ ಆಹಾರದಲ್ಲಿ ಸಿಟ್ರಸ್ ಹಣ್ಣುಗಳನ್ನು ಅಳವಡಿಸುವುದು ಆರೋಗ್ಯದತ್ತ ಸಾಗುವ ನಿಸರ್ಗ ಮಾರ್ಗವಾಗಿದೆ. ಈ ಹಣ್ಣುಗಳಲ್ಲಿ ಕಂಡುಬರುವ ವಿಶಿಷ್ಟ ಗುಣಧರ್ಮಗಳು ರಕ್ತನಾಳಗಳಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮಹತ್ತರ ಪಾತ್ರ ವಹಿಸುತ್ತವೆ. ನಿಂಬೆ, ಸಂತರ, ಮಾಲ್ಟಾ, ದ್ರಾಕ್ಷಿ ಮೊದಲಾದ ಹಣ್ಣುಗಳು ಕೇವಲ ರುಚಿಕರವಾಗಿಲ್ಲ, ಅವುಗಳಲ್ಲಿ ಇರುವ ವಿಟಮಿನ್ ಸಿ, ಆಕ್ಸಿಡೆಂಟ್ಗಳು ಮತ್ತು ಫೈಬರ್ ಹೃದಯದ ಆರೋಗ್ಯವನ್ನು ಉತ್ಕೃಷ್ಟವಾಗಿ ಕಾಪಾಡುವ ಶಕ್ತಿಯುತವಾದ ಸಂಯುಕ್ತಗಳು. ಸಿಟ್ರಸ್ ಹಣ್ಣುಗಳು ದೇಹದ ಟಾಕ್ಸಿನ್ಸ್ಗಳನ್ನು ಹೊರಹಾಕಿ ರಕ್ತವನ್ನು ಶುದ್ಧವಾಗಿಡುತ್ತವೆ. ಇವುಗಳಲ್ಲಿ ಇರುವ ಫ್ಲೇವನೈಡ್ಸ್ ನಾಳಿಗಳ ಒಳತುದಿಯಲ್ಲಿ ಜಮಾ ಆಗಿರುವ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತವೆ. ಇದರ ಪರಿಣಾಮವಾಗಿ ರಕ್ತದ ಹರಿವು ಸುಗಮವಾಗಿ ನಡೆಯುತ್ತವೆ ಮತ್ತು ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತದೆ. ಪ್ರತಿದಿನ ಒಂದು ಸಂತರ ಅಥವಾ ಒಂದು ನಿಂಬೆ ಹಣ್ಣಿನ ಸೇವನೆ ಅಥವಾ ಕೆಲ ದ್ರಾಕ್ಷಿಗಳ ತಿನ್ನುವಿಕೆ ನಿಶ್ಚಿತವಾಗಿಯೂ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಇದಲ್ಲದೆ ಇವು ಹಸಿವಿನ ನಿಯಂತ್ರಣ, ತೂಕ ಇಳಿಕೆ, ದೀರ್ಘಕಾಲದ ಜೀರ್ಣಕ್ರಿಯೆ ಸುಧಾರಣೆ ಮುಂತಾದ ಹಲವಾರು ಲಾಭಗಳನ್ನು ನೀಡುತ್ತದೆ. ಕೊನೆಗೆ ಹೇಳಬೇಕಾದರೆ ದಿನನಿತ್ಯದ ಆಹಾರದಲ್ಲಿ ಸಣ್ಣ ಬದಲಾವಣೆ ನಿಮ್ಮ ದೇಹದ ಒಳಗೆ ದೊಡ್ಡ ಮಟ್ಟದ ಆರೋಗ್ಯ ಬದಲಾವಣೆಗೆ ಕಾರಣವಾಗಬಹುದು. ಹೃದಯವನ್ನು ಚುರುಕು, ಶಕ್ತಿಯುತ ಮತ್ತು ಆರೋಗ್ಯಪೂರ್ಣವಾಗಿ ಉಳಿಸಲು ಸಿಟ್ರಸ್ ಹಣ್ಣುಗಳು ನಿಸ್ಸಂದೇಹವಾಗಿ ನೈಸರ್ಗಿಕ ಸಹಾಯಕರಾಗುತ್ತವೆ. 2. ಅವಕಾಡೋ. ಇದು ಒಂದು ನೈಸರ್ಗಿಕ ಕೊಲೆಸ್ಟ್ರಾಲ್ ನಿಯಂತ್ರಕ. ಅವಕಾಡೋ ಎನ್ನುವುದು ಕೇವಲ ವೈವಿಧ್ಯಮಯ ಹಣ್ಣುಗಳಲ್ಲೊಂದು ಮಾತ್ರವಲ್ಲ, ಇದು ಹೃದಯದ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಬಹುಮುಖ್ಯವಾದ ಆಹಾರವಾಗಿದೆ. ಅವಕಾಡೋದಲ್ಲಿ ಪ್ರಚಂಡ ಪ್ರಮಾಣದಲ್ಲಿ ಹೆಲ್ದಿ ಫ್ಯಾಟ್ಗಳು, ಮುಖ್ಯವಾಗಿ ಮೋನೋಸ್ಯಾಚುರೇಟೆಡ್ ಫ್ಯಾಟ್ಗಳು ಇರುತ್ತವೆ. ಈ ಕೊಬ್ಬುಗಳ ಗುಣವೆಂದರೆ ಅವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇದರಲ್ಲಿರುವ ಫೈಬರ್ ಕೂಡ ಅತಿ ಮಹತ್ವದ ಪಾತ್ರ ವಹಿಸುತ್ತದೆ. ಫೈಬರ್ ದೇಹದಲ್ಲಿ ಜಮಾಗಿರುವ ಅತಿರೇಕ ಕೊಲೆಸ್ಟ್ರಾಲ್ ಅನ್ನು ಹೇಳಿ ಹೊರಹಾಕುವ ಕಾರ್ಯ ಮಾಡುತ್ತದೆ. ಇದರಿಂದ ರಕ್ತನಾಳಿಗಳು ಸ್ವಚ್ಛವಾಗಿರುತ್ತವೆ ಮತ್ತು ರಕ್ತದ ಹರಿವು ಸರಾಗವಾಗಿರುತ್ತದೆ. ಇದು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ.
ಅವಕಾಡೊದಲ್ಲಿ ವಿವಿಧ ರೀತಿಯ ಆಂಟಿಆಕ್ಸಿಡೆಂಟ್ಗಳು, ಪ್ಲಾಂಟ್ ಬೇಸ್ಡ್ ಫೈಟೋಕೆಮಿಕಲ್ಸ್ ಇರುತ್ತವೆ. ಇವು ದೇಹದಲ್ಲಿ ಉರಿಯೂತಗಳ ವಿರುದ್ಧ ಕಾರ್ಯನಿರ್ವಹಿಸುತ್ತವೆ ಮತ್ತು ಹೃದಯವನ್ನು ರಕ್ಷಿಸುತ್ತವೆ. ಪ್ರತಿದಿನ ಒಂದು ಪ್ರಮಾಣಿತ ಪ್ರಮಾಣದ ಅವಕಾಡೊ ಸೇವನೆಯಿಂದ ನೀವು ಕೊಲೆಸ್ಟ್ರಾಲ್ ಮಟ್ಟದ ಸಮತೋಲನ ಕಾಪಾಡಬಹುದು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ದೀರ್ಘಕಾಲ ಕಡಿಮೆ ಮಾಡಬಹುದು. ಬೆಳಿಗ್ಗೆ ಉಪಹಾರದ ಸಮಯದಲ್ಲಿ ಮ್ಯಾಶ್ ಮಾಡಿದ ಅವಕಾಡೊವನ್ನು ಬ್ರೆಡ್ ಅಥವಾ ಓಟ್ಸ್ ದೋಸೆಯ ಮೇಲೆ ಹರಡಿಕೊಂಡು ಸ್ಯಾಂಡ್ವಿಚ್ ರೀತಿಯಲ್ಲಿ ಸೇವಿಸಿದರೆ ಇದು ಕೇವಲ ರುಚಿಕರವಾಗಿರುವುದಲ್ಲದೆ ಹೊಟ್ಟೆಗೂ ತುಂಬು ತೃಪ್ತಿಯನ್ನು ನೀಡುತ್ತದೆ. ಹೀಗಾಗಿ ಅವಕಾಡೊ ಅಂದರೆ ಬಟರ್ ಫ್ರೂಟ್ ಅನ್ನು ನಿಮ್ಮ ದಿನನಿತ್ಯದ ಆಹಾರ ಪಟ್ಟಿಗೆ ಸೇರಿಸಿಕೊಂಡರೆ ಅದು ನಿಮ್ಮ ಶರೀರದ ಕೊಲೆಸ್ಟ್ರಾಲ್ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿರಿಸಿ ಹೃದಯವನ್ನು ಆರೋಗ್ಯವಂತವಾಗಿಡಲು ದಿಕ್ಕು ತೋರಿಸುತ್ತದೆ. 3. ಆಪಲ್. ಆಪಲ್ ಒಂದು ಅಂತಹ ಹಣ್ಣಾಗಿದ್ದು ಇದನ್ನು ಪ್ರಾಚೀನ ಕಾಲದಿಂದಲೂ ಆರೋಗ್ಯಕ್ಕೆ ಮಕರಂದವೆಂದು ಪರಿಗಣಿಸಲಾಗಿದೆ ಮತ್ತು ಅದರ ಪರಿಣಾಮವು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲೂ ಬಹಳ ಪರಿಣಾಮಕಾರಿಯಾಗಿದೆ. ಸೇಬಿನಲ್ಲಿ ಸಾಕಷ್ಟು ಕರಗುವ ಫೈಬರ್ ಇರುತ್ತದೆ, ವಿಶೇಷವಾಗಿ ಪೆಕ್ಟಿನ್. ಇದು ಜೀರ್ಣಾಂಗ ಪ್ರಕ್ರಿಯೆಯಲ್ಲಿ ಕರುಳಿನಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಬಂಧಿಸುತ್ತದೆ ಮತ್ತು ಅದನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. ಇದು ರಕ್ತನಾಳಗಳನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಬ್ಲಾಕೇಜ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದರ ಜೊತೆಯಲ್ಲಿ ಸೇಬುಗಳಲ್ಲಿರುವ ಪಾಲಿಫೆನಾಲ್ಗಳನ್ನು ಕರೆಯುವ ಶಕ್ತಿಯುತ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಹರಡಿರುವ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಸ್ಗಳೊಂದಿಗೆ ಹೋರಾಡುತ್ತದೆ ಮತ್ತು LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಆಕ್ಸಿಡೀಕರಣದಿಂದ ರಕ್ಷಿಸುತ್ತದೆ. LDL ಆಕ್ಸಿಡೀಕರಣಕ್ಕೆ ಸಂಭವಿಸಿದಾಗ ಇದು ಅಪಧಮನಿಗಳ ಗೋಡೆಗಳಲ್ಲಿ ತೀವ್ರವಾದ ಹೃದಯ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಆದರೆ ಈ ಪ್ರಕ್ರಿಯೆಯನ್ನು ತಡೆಗಟ್ಟುವ ಮೂಲಕ ಹೃದಯವನ್ನು ರಕ್ಷಿಸಲು ಸೇಬು ಸಹಾಯ ಮಾಡುತ್ತದೆ. ದೈನಂದಿನ ಕೇವಲ ಒಂದು ಸೇಬನ್ನು ಮಾತ್ರ ತಿನ್ನುವುದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸ್ವಾಭಾವಿಕವಾಗಿ ಸಮತೋಲನದಲ್ಲಿರಿಸುವುದಲ್ಲದೆ ಇದು ಹೃದಯ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ ಮತ್ತು ಸ್ಥೂಲಕಾಯತೆಯಿಂದ ರಕ್ಷಿಸುತ್ತದೆ. ಇದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಆರೋಗ್ಯವನ್ನು ರುಚಿಯೊಂದಿಗೆ ನೀಡುವ ಹಣ್ಣು. ವಿಶೇಷವಾಗಿ ಸಿಪ್ಪೆಗಳನ್ನು ತೆಗೆದುಕೊಳ್ಳುವ ಮೂಲಕ ಅದರಲ್ಲಿರುವ ಎಲ್ಲ ಪೋಷಕಾಂಶಗಳು ಸಂಪೂರ್ಣವಾಗಿ ಲಭ್ಯವಿದೆ. ಅದಕ್ಕಾಗಿಯೇ ಈ ಗಾದೆ ಮಾತನ್ನು ಹೇಳಲಾಗುತ್ತದೆ, ದಿನಕ್ಕೆ ಒಂದು ಸೇಬು ವೈದ್ಯರನ್ನು ದೂರವಿರಿಸುತ್ತದೆ. ಆಪಲ್ ಅನ್ನು ನಿಮ್ಮ ದೈನಂದಿನ ಆಹಾರದ ಭಾಗವನ್ನಾಗಿ ಮಾಡುವ ಮೂಲಕ ನೀವು ಕೊಲೆಸ್ಟ್ರಾಲ್ ಅನ್ನು ನೈಸರ್ಗಿಕ, ಸರಳ ಮತ್ತು ಬಾಳಿಕೆಗೆ ಬರುವ ಅಳತೆಯೊಂದಿಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಮತ್ತು ಹೃದಯವನ್ನು ಬಲಪಡಿಸಬಹುದು. 4. ಬಾಳೆಹಣ್ಣು. ಬಾಳೆಹಣ್ಣು ನೇರವಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವ ಕಾರ್ಯ ಮಾಡದಿದ್ದರೂ ಇದರೊಳಗಿನ ಪೋಷಕಾಂಶಗಳು, ವಿಶೇಷವಾಗಿ ಘುಲನಶೀಲ ಅಂದರೆ ಕರಗುವ ಫೈಬರ್ ಮತ್ತು ಪೊಟ್ಯಾಷಿಯಂ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬಹುಮಟ್ಟಿಗೆ ನೆರವಾಗುತ್ತವೆ. ಬಾಳೆಹಣ್ಣಿನಲ್ಲಿ ದೊರೆಯುವ ಫೈಬರ್ ಪಚನದ ಸಮಯದಲ್ಲಿ ಕೊಲೆಸ್ಟ್ರಾಲ್ ನಾಳಿಗಳಲ್ಲಿ ಅಂಟಿಕೊಳ್ಳದಂತೆ ತಡೆಯುವ ಜೊತೆಗೆ ಅದನ್ನು ಹೀಳಿ ದೇಹದ ಹೊರಗೆ ತಳ್ಳುವ ಶಕ್ತಿಯುಳ್ಳದಾಗಿದೆ. ಇದರಿಂದ ರಕ್ತನಾಳಿಗಳು ತಾಜಾವಾಗಿ ಮತ್ತು ಸ್ವಚ್ಛವಾಗಿ ಉಳಿಯುತ್ತವೆ. ಇದರಿಂದ ಹೃದಯದ ಮೇಲೆ ಬರುವ ಒತ್ತಡ ಸಹ ಇಳಿಯುತ್ತದೆ. ಬಾಳೆಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಇರುವುದರಿಂದ ಇದು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿರಿಸಬಹುದು. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇದ್ದರೆ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬೀಳುವುದಿಲ್ಲ ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿತ ಸಮಸ್ಯೆಗಳ ಅಪಾಯ ಸಹ ತಗ್ಗುತ್ತದೆ. ಅತ್ಯಧಿಕ ಸಿಹಿ ಹಣ್ಣುಗಳ ಪೈಕಿ ಬಾಳೆಹಣ್ಣು ಆರೋಗ್ಯಕ್ಕೆ ಹಾನಿಕರ ಅನ್ನಿಸುವವರು ಇದ್ದರೂ ನಿಯಮಿತವಾಗಿ ಮತ್ತು ಮಿತವಾಗಿ ಸೇವಿಸಿದರೆ ಇದು ಹೃದಯದ ಆರೋಗ್ಯ ಕಾಪಾಡಲು ಸಹಾಯಕವಾಗಬಲ್ಲದು. ನಿತ್ಯವೂ ಒಂದು ಬಾಳೆಹಣ್ಣು ಅಥವಾ ಉಪಹಾರ ಅಥವಾ ಸ್ಮೂದಿಯ ಭಾಗವಾಗಿ ಸೇರಿಸಿಕೊಂಡರೆ ದೇಹದಲ್ಲಿ ನೈಸರ್ಗಿಕ ತೂಕ ಸಮತೋಲನ, ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಂತಹ ಹಲವಾರು ಲಾಭಗಳನ್ನು ನೀವು ಪಡೆಯಬಹುದು. 5. ಪೇರಲೆ ಹಣ್ಣು. ಪೇರಲೆ ಅಥವಾ ಗಾವಾ ಎನ್ನುವುದು ಕೇವಲ ಸಿಹಿಯಾದ ಹಣ್ಣು ಮಾತ್ರವಲ್ಲ, ಇದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಪೋಷಕತೆಯಿಂದ ಕೂಡಿದೆ. ಪೇರಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ವಿಟಮಿನ್ ಸಿ, ಶಕ್ತಿವಂತ ಆಂಟಿಆಕ್ಸಿಡೆಂಟ್, ಲೈಕೋಪಿನ್ ಮತ್ತು ಡೈಟರಿ ಫೈಬರ್ ಇದೆ. ಇವುಗಳ ಸಮೂಹ ಆರೋಗ್ಯದ ಮೇಲೆ ಬಹುಪಾಲು ಪ್ರಭಾವ ಬೀರುತ್ತವೆ, ವಿಶೇಷವಾಗಿ ಕೊಲೆಸ್ಟ್ರಾಲ್ ನಿಯಂತ್ರಣ ಮತ್ತು ಹೃದಯದ ರಕ್ಷಣೆಯಲ್ಲಿ. ಪೇರಲೆಯಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿ ಉರಿಯೂತಗಳನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದ್ದು ಇದು ನಾಡಿಗಳ ಹಾನಿಯನ್ನು ತಡೆಯುತ್ತದೆ. ಇದರೊಂದಿಗೆ ಲೈಕೋಪಿನ್ ಎಂಬ ನೈಸರ್ಗಿಕ ಪಿಗ್ಮೆಂಟ್ ಕೀಲು ಮತ್ತು ಧಮನಿಗಳ ಅಂತರ ಭಾಗದಲ್ಲಿ ಜಮಗೊಳ್ಳುವ ಕೊಬ್ಬನ್ನು ಕರಗಿಸಿ ಫ್ರೀ ರ್ಯಾಡಿಕಲ್ಸ್ಗಳಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಸಹಕಾರದಿಂದಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ನಿರ್ವಹಿತವಾಗುತ್ತದೆ. ಇದಲ್ಲದೆ ಪೇರಲೆಯ ಡೈಟರಿ ಫೈಬರ್ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಪಚನದ ವೇಳೆಯಲ್ಲಿ
ಅತಿರೇಕ ಕೊಲೆಸ್ಟ್ರಾಲ್ನ ಶೋಷಣೆಯನ್ನು ತಡೆಯುವ ಮೂಲಕ ಅದನ್ನು ದೇಹದ ಹೊರಗೆ ತಳ್ಳುತ್ತದೆ. ಇದರ ಪರಿಣಾಮವಾಗಿ ರಕ್ತನಾಳಿಗಳ ಲಚಿಲತೆ ಅಂದರೆ ಎಲಾಸ್ಟಿಸಿಟಿ ಹೆಚ್ಚಾಗಿ ರಕ್ತ ಸಂಚಲನ ಸುಗಮವಾಗುತ್ತದೆ. ಇದು ರಕ್ತದೊತ್ತಡ ನಿಯಂತ್ರಣಕ್ಕೂ ಸಹ ಉತ್ತಮವಾಗಿದೆ. ನಿತ್ಯವೂ 1 ಅಥವಾ 2 ಪೇರಲೆಗಳು ಉಪಹಾರದಲ್ಲಿ ಮೊದಲು ಅಥವಾ ಮಧ್ಯಾಹ್ನದ ತಿಂಡಿ ಸಮಯದಲ್ಲಿ ಸೇವಿಸಿದರೆ ಹೃದಯದ ಆರೋಗ್ಯವನ್ನು ಜ್ಯೋತಿರ್ಮಯವಾಗಿ ಉಳಿಸಿಕೊಳ್ಳಲು ಬಹುಪಾಲು ನೆರವಾಗುತ್ತದೆ. ಪೇರಲೆ ಸೇವನೆ ನೈಸರ್ಗಿಕವಾಗಿ ದೇಹವನ್ನು ಡಿಟಾಕ್ಸ್ ಮಾಡುವುದರ ಜೊತೆಗೆ ಕೊಲೆಸ್ಟ್ರಾಲ್ ತಗ್ಗಿಸುವ ನೈಜ ಪರಿಹಾರವಾಗಿ ಹೊರಹೊಮ್ಮುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.